ಹಾದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ನಾನು ನಂದಿತಾ. ಚನ್ನಗಿರಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿ ವತಿಯಿಂದ ಸಂತ ಸೇವಾಲಾಲರ ಜಯಂತಿಯನ್ನು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಚರಿಸಲಾಯಿತು. ಸಂತ ಸೇವಾಲಾಲ್ ಜಯಂತಿಯ ಅಧ್ಯಕ್ಷತೆಯನ್ನು ವಹಿಸಿದ ಚನ್ನಗಿರಿ ತಾಲೂಕು ಬಂಜಾರ ಸಮಾಜದ ಅಧ್ಯಕ್ಷರಾದ ವೀರೇಶ್ ನಾಯಕ್ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ MG ನಾಗರಾಜ್, ಗಾಯತ್ರಿ, ಅಣ್ಣಪ್ಪ, ಸಮಾಜ ಕಲ್ಯಾಣ ಅಧಿಕಾರಿ ಮಲ್ಲಿಕಾರ್ಜುನ್ ಸೇರಿದಂತೆ ಬಂಜಾರ ಸಮಾಜದ ಮುಖಂಡರು ಹಾಜರಿದ್ದರು. ವರದಿ ಸತೀಶ್ ಎಂ ಪವರ್, ಚನ್ನಗಿರಿಯಿಂದ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಬಂಜಾರ ಸಮಾಜ ಇವರ ಸಹಯೋಗದೊಂದಿಗೆ ಪೂಜ್ಯ ಸಂತ ಶ್ರೀ ಸೇವಾಲಾಲರ ಜಯಂತ್ಯುತ್ಸವ ಸಮಾರಂಭವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ಎಲ್ಲ ಗಣ್ಯಮಾನ್ಯರಿಗೆ ಈ ಒಂದು ಸಮಾರಂಭಕ್ಕೆ ಸ್ವಾಗತವನ್ನ ಕೋರುತ್ತಾ ಪುಷ್ಪಾರ್ಚನೆಯ ಮೂಲಕ ಸಂತ ಶ್ರೀ ಸೇವಾಲಾಲ್ ಅವರ ಒಂದು ಕಾರ್ಯಕ್ರಮವನ್ನ, ಈ ಜಯಂತ್ಯೋತ್ಸವವನ್ನ ಉದ್ಘಾಟನೆ ಮಾಡಬೇಕಾಗಿ ಕೇಳ್ಕೊಂಡಿದ್ದರಿಂದ ಎಲ್ಲರೂ ಕೂಡ ಆಗಮಿಸಿ ಈ ಉದ್ಘಾಟನಾ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದೀವಿ. ಜಯಂತಿ ಮಾಡಿಲ್ಲ, ಯಾಕೆ ಅಸಂಖ್ಯ ಮಾಡ್ಬಿಡ ಸರ್. ನಾನು ನನ್ನ GPS ಮಾಡೋದಿಲ್ಲ, ತರ್ಸ್ಕೊಂಡಿದ್ವಿ. ನೀವೇ ತರ್ಸ್ಕೊಳಕ್ ಸರ್ ನಮ್ದ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಎಲೆಕ್ಟೆಡ್ ಬಾಡಿ ಇಲ್ಲ. ಗ್ರಾಮ ಪಂಚಾಯತಿ ನೀರ್ಗಂಟಿ P1 ಫೋಟೋ ಹೊಡೆಯೋದು, GPS ಫೋಟೋ ಹಾಕಿರೋದು. ಎಲ್ಲ ತಾಲೂಕು ಪಂಚಾಯತಿ ನೋಡಿದಾಗ ಗ್ರಾಮ ಪಂಚಾಯತಿ P1 ಬಹಳ ಆಸಕ್ತಿ ಸರ್. ಯಾಕೆ ಸರ್ಕಾರದಿಂದ ಮಾಡ್ತಾರಂತ ಆಚರಣೆ ತಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ 15ನೇ ತಾರೀಕು ಸಾಂಕೇತಿಕವಾಗಿ ಜಯಂತಿ ಮಾಡಿಲ್ಲ. ನಮ್ಮ ಕೊಟ್ಟು ನಾವು ನೋಡಿದ್ದೀವಿ. ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ನೋಡಿದ್ವಿ. ಈ ಗ್ರಾಮ ಪಂಚಾಯತಿ 61 ಗ್ರಾಮ ಪಂಚಾಯತಿ ಬಹುತೇಕ ನಮ್ಮ ತಾಲೂಕಿನಲ್ಲಿ ಯಾರು ಕೂಡ ಆಚರಣೆ ಮಾಡಿಲ್ಲ ಸರ್. ಅಂತವನ್ನ ಗಂಭೀರವಾಗಿ ತಾವು ಕ್ರಮವನ್ನು ತಗೋಬೇಕು. ಜೊತೆಗೆ ಕೆಲವೊಂದು ಕಚೇರಿಗಳನ್ನು ಸಹ ಮಾಡಿಲ್ಲ. ನಾವು ಒತ್ತಾಯಪೂರ್ವಕವಾಗಿ ಜಯಂತಿ ಮಾಡುವಂತದಕ್ಕೆ ಸಂತೋಷದಿಂದ, ಆತ್ಮತೃಪ್ತಿಯಿಂದ ಜಯಂತಿ ಕಾರ್ಯಕ್ರಮ ಮಾಡಬೇಕು. ಅದು ಕೂಡ ಶ್ರೀಗಬೇಕು ಅಂತ ಹೇಳಿ ನಾವಾದ್ರೂ ತಮ್ಮಲ್ಲಿ ಕೇಳ್ತಾ ಇವ್ರನ್ನ ಗಂಭೀರವಾಗಿ ಕ್ರಮ ತಗೋಬೇಕು ಸರ್. ತಾವಾದ್ರೂ ತರ್ಸ್ಕೊಳ್ಳಿ, ಅವ್ರು GPS ಫೋಟೋ ಅವ್ರದ್ದೇ. ನಮಗೆ ಹೇಳಿಕೊಂಡ್ರೆ ಮತ್ತೆ ಫೋಟೋ ಇಟ್ಟು ಪೂಜೆ ಮಾಡಿ ಫೋಟೋ ಹಾಕ್ತಾರೆ. ಇಲ್ಲ ನಾವಾದ್ರೂ GPS ಫೋಟೋ ತರ್ಸ್ಕೊಳ್ಳಿ ಸರ್. ಗಂಭೀರವಾಗಿ ಅವ್ರಿಗೆ ನೀವು ಕ್ರಮವನ್ನು ತಗೊಂಡಿಲ್ಲ ಅಂತ ಹೇಳಿ ಭಾವಿಸ್ತಾ ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಸ್ವಾಗತ ಭಾಷಣವನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಾಲೂಕು ಆಡಳಿತ ಮಹಾಮಾರಿಗಳು, ತಾಲೂಕು ಆಡಳಿತ ಸೇವಾಲಾಲ್ ಮಹಾರಾಜರ 287ನೇ ಜಯಂತಿಯನ್ನ ಆಚರಣೆ ಮಾಡಿದ್ರು. ಅವತ್ತು ನಮ್ಮವರೆಲ್ಲ 3-4 ಜನ ಇದ್ರು. ಪಾಪ ತಹಶೀಲ್ದಾರ್ ಭಾನುವಾರರು ಅದನ್ನು ಬಂದು ಪೂಜೆ ಮಾಡಿಕೊಂಡು ಸಾಂಕೇತಿಕವಾಗಿ ನೆರವೇರಿಸೋದು. ಪ್ರತಿ ವರ್ಷನೂ ನಾವು ಜಯಂತಿಯನ್ನು ಅದ್ಭುತವಾಗಿ ಈ ಚನ್ನಗಿರಿ ತಾಲೂಕಲ್ಲಿ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಏನಾಗ್ತದೆ ಅಂದ್ರೆ 13-14 ಪುಸ್ತಕ ಮಾಡ್ಕೊಳ್ಳೋದಲ್ಲಿ ಇಡೀ ರಾಜ್ಯ ದೇಶಾದ್ಯಂತ ಜಯಂತಿಯನ್ನು ಆಚರಣೆ ಮಾಡ್ಬೇಕಾದ್ರೆ ನಮಗೇನಾಗ್ತದೆ, ಇಲ್ಲಿ ಸ್ವಲ್ಪ ಆ ಟೈಮಿಗೆ ನಾವು ಆಚರಣೆ ಮಾಡೋಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಸಮಾಜದ ಒಂದು ತೀರ್ಮಾನ ಮಾಡಿಬಿಟ್ಟು ತಾಲೂಕು ಆಡಳಿತ ಜೊತೆಗೆ ಆಚರಣೆಯನ್ನು ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದಂತೆ ಇವತ್ತು 18ನೇ ತಾರೀಕು ಎಲ್ಲರೂ ಮುಖಂಡರು ಬಂದು 18ನೇ ತಾರೀಕು ಆಚರಣೆ ಮಾಡೋಣ ಅಂತೇಳಿ ನಿರ್ಣಯ ಮಾಡಿದ್ರು. ನಾನು ಅಧಿಕಾರಿಯಾಗಿ ನಿವೃತ್ತಿಯಾಗಿದ್ದೀನಿ. ನಾವೆಲ್ಲ ಭಾರಿ ಶಾಂತಿ ಪ್ರಿಯರು, ಎಸ್ಪೆಷಲಿ ನಮ್ಮನೆ ಜನಾಂಗದಲ್ಲಿ ಬಹಳ ಶಾಂತಿ ಪ್ರಿಯರು. ಇದನ್ನೇ ದೌರ್ಬಲ್ಯ ಅಂತ ಹೇಳಿ ನಮ್ಮ ತಾಲೂಕಿನ ಅಧಿಕಾರಿಗಳು ದಯಮಾಡಿ ತಿಳ್ಕೊಬೇಡ್ರಿ. ಯಾರು ಬಿಡೋ ಅಂತ ಹೇಳಿ ಯಾರು ತಿಳ್ಕೊಬೇಡ್ರಿ. ಎಲ್ಲ ಹೇಳ್ತಾ ಇದ್ದ ಕಳೆದ ಬಾರಿ ಏನು 61 ಪಂಚಾಯತಿ ಇದೆ. 61 ಪಂಚಾಯತಿ ಇವರಿಗೆ ಹೇಳಿದ್ವಿ. ಎಲ್ಲಾ ಪಂಚಾಯತಿಯಲ್ಲಿ ಈ ದಾರ್ಶನಿಕರ ಜಯಂತಿಗಳನ್ನ ಆಚರಣೆ ಮಾಡೋದು ಒತ್ತಡ ಮಾಡಿ ನೀವು ಮಾಡಿ ಅಂತ ಹೇಳೋದಲ್ಲ. ಅವರು ಅರ್ಕೊಂಡು ಜಯಂತಿಯನ್ನು ಆಚರಣೆ ಮಾಡಬೇಕಾಗಿ ಯಾರು ಸಹ ಕೆಲವು ನಮಗೆ
ಕೆಲವು ಪಂಚಾಯತಿಯವರು ಮಾಡಿರ್ತಕ್ಕಂಥದ್ದು ಕೆಲವು ಫೋಟೋವನ್ನು ಹಾಕಿದ್ದಾರೆ. ಈ ಒತ್ತಡದಲ್ಲಿ ಇದನ್ನ ಮಾಡೋದಲ್ಲ ಇದು, ಆಯ್ತಾ? ಅವ್ರು ತಿಳ್ಕೊಂಡು ಮಾಡಬೇಕಾಗ್ತದೆ. ಅದನ್ನ ನಾವು ಸುಮ್ಮನೆ ಇದ್ದೀವಿ ಅಂತ ಹೇಳಿದ್ರೆ ಅಡ್ವಾಂಟೇಜ್ ತಗೊಳ್ಳೋದು ಬೇಡ ಅಧಿಕಾರಿ. ನಾವು ಸುಮ್ಮನೆ ಇದೀವಿ ಬಿಡೋದು, ಮಾಡಿದ್ರಷ್ಟು ಬಿಟ್ಟರಷ್ಟು ಅವ್ರನ್ನ ಕೇಳೋಣ ಅಂತ ಅಕಸ್ಮಾತ್ ತಿಳ್ಕೊಂಡ್ರೆ ಅದು ತಪ್ಪು ಅಂತ ಆಗ್ತದೆ. ಹಾಗಾಗಿ ಎಲ್ಲ ದಾರ್ಶನಿಕರ ಜಯಂತಿಗಳನ್ನ ಅವರ ಕೊಡುಗೆಗಳನ್ನ ಏನು ಆ ಟೈಮಲ್ಲಿ ಆಚರಣೆ ಮಾಡಬೇಕಾಗ್ತದೆ, ಆಚರಣೆ ಮಾಡಬೇಕು ಅಂತ ನೆನೆಸ್ಕೋಬೇಕಾಗ್ತದೆ. ನಾವು ನೆನೆಸ್ಕೊಂಡು ಅವ್ರ ದಾರಿಯಲ್ಲಿ ಅವ್ರು ಏನು ಹಾಕಿರ್ತಕ್ಕಂತಹ ದಾರಿಯಲ್ಲಿ ನಾವು ನಡಿಬೇಕಾಗ್ತದೆ. ಹಾಗಾಗಿ 1739 ಫೆಬ್ರವರಿಯಲ್ಲಿ ಮಹಾರಾಜರು ಈ ಭೂಮಿಗೆ ತೆರೆಗೆ ಬರ್ತಾರೆ, ಆಯ್ತಾ? ತಂದೆ ತಾಯಿಗೆ ಸುಮಾರು 12 ವರ್ಷ ಮಕ್ಕಳಿರೋದಿಲ್ಲ. ಸಿರ್ಸಿಯ ಮಾರಿಕಾಂಬರ ಕೃಪೆಯಿಂದ ಅವರ ಘೋರ ಏನು ಹೇಳ್ತೀವಿ ಆಚರಣೆಯಿಂದ 12 ವರ್ಷ ಆದ ನಂತರ ಸೇವಾಲಾಲ್ ಮಹಾರಾಜರು ಜನ್ಮ ತಾಳ್ತಾರೆ. ಸೇವಾ ಅಂತ ಹೇಳಿದ್ರೆ ಸೇವೆ ಮಾಡೋದು. ಸೇವಾಲಾಲ್ ಅದೇ ಮಾಡಿದ್ರು ತಮ್ಮ ಬದುಕಿನಲ್ಲಿ ಈ ಜನಾಂಗವನ್ನ ಸರಿದಾರಿಗೆ ತರಬೇಕು ಅಂತ ಹೇಳಿ ಈ ಬದುಕಿನಲ್ಲಿ ಪೂರಾ ಸೇವೆ ಮಾಡ್ಕೊಂತಾರೆ. ಇಲ್ಲಿಂದ ಶುರು ಮಾಡ್ಕೊಂತಾರೆ ಇವರು ಹುಟ್ಟಿದ್ರು ಅಂತ ಹೇಳಿ ಒಂದು ಇದಿದೆ, ಆಯ್ತಾ? ನಂತರದಲ್ಲಿ ಆಂಧ್ರ ಪ್ರದೇಶ ಕೋರಾಗಳಲ್ಲಿ ಐಕ್ಯ ಆದ್ರು ಅಂತ ಹೇಳಿ ಇದಿದೆ. ಹಾಗಾಗಿ ಬಹಳ ಸಣ್ಣ ಜನಾಂಗ ಇದು. ಬರೀ ಗುಡ್ಡಗಾಡಲ್ಲಿ ಜೀವನ ಮಾಡಿಕೊಂಡು ಅಲ್ಲಲ್ಲಿ ಜೀವನ ಮಾಡಿಕೊಂಡು ಬಂದಿರ್ತಕ್ಕಂತಹ ಜನಾಂಗ ಇದು, ಆಯ್ತಾ? ಹಾಗಾಗಿ ಏನು ಮಾಡೋದು ಬೇಡ, ಅವ್ರು ಏನು ಹೇಳಿದ್ದಾರೆ ಅದನ್ನ ಪಾಲಿಸ್ಕೊಂಡ್ರೆ ಸಾಕು. ಯಾರು ಅವರ ಆಚರಣೆಯನ್ನು ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ. ಇಷ್ಟಂತೂ ಯಾರು ಆಚರಣೆ ಮಾಡಿದ್ದಾರೆ ನನ್ನ ಹೇಳ್ತಿದ್ರಲ್ಲ ಡಿ ಸಿ ಅವರು, ನಾನು 3 ವರ್ಷ ಇಲ್ಲಿ ಬಂದು ಬರೇಮಾದೇವಿ ಮತ್ತೆ ಸೇವಾಬಾಯನ ಆಶೀರ್ವಾದದಿಂದ ನಾನು 3 ವರ್ಷ ದಾವಣಗೆರೆ ಜಿಲ್ಲೆಯಲ್ಲಿ ಕಾಲ ಕಳೆದೆ ಅಂತ ಹೇಳಿದ್ರು. ಹಾಗಾಗಿ ಆತನಿಗೆ ಯಾರು ಆತನ ಏನು ಹಾಕಿಕೊಟ್ಟಿರ್ತಕ್ಕಂತಹ ಒಂದು ದಾರಿಯಲ್ಲಿ ನಾವೆಲ್ಲ ನಡೆದ್ರೆ ನಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ವಿ ಇಷ್ಟ. ನಂತರದಲ್ಲಿ ಏನಾಗ್ತದೆ ಇಡೀ ತನ್ನ ಜೀವಮಾನ ಪೂರ ಈ ಸಮಾಜಕ್ಕೋಸ್ಕರ ಮಕ್ಕಳೇ ಮನೆಯಲ್ಲ ಒಂದು ವಿಶ್ಲೇಷಣೆ ಮಾಡಿದ್ರು. ನೀವು ಈ ಲಂಬಾಣಿ ಅಂತ ಹೇಳಿದ್ರೆ ಬ್ರಿಟಿಷರ ಸೈನ್ಯಕ್ಕೆ ನಾವು ಈ ಸಾಂಬಾರ ಪದಾರ್ಥಗಳು ಉಪ್ಪು ಲವಣ ಅಂತ ಹೇಳಿದ್ರೆ ಉಪ್ಪು ಸರಬರಾಜನ್ನ ಮಾಡ್ತಿದ್ವಿ. ಹಾಗಾಗಿ ಬ್ರಿಟಿಷರು ಆ ಟೈಮಲ್ಲೇ ಕಾಟ್ರಸ್ ಅಂತ ಹೇಳಿ ಸಾಗಾಣಿಕೆ ಮಾಡೋದು ಅಂತ ಹೇಳಿ ನಮಗೆ ಹೇಳೋರು. ಹಾಗಾಗಿ ಈಗ ನಮ್ಮ ಜನಾಂಗ ಬಹಳ ಮುಂದೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಎಷ್ಟು ಮುಂದುವರೆದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮಾದನಹಳ್ಳಿ ಕುಗ್ರಾಮ ಇದೆ, ಸಣ್ಣ ಗ್ರಾಮ ಮಾದನಹಳ್ಳಿ, ಸಣ್ಣ ಗ್ರಾಮ. UPSC ನಮ್ಮ ಡಾಕ್ಟರ್ 615 455 ರ್ಯಾಂಕ್ ಬಹಳ ಅಂದ್ರೆ ಲಂಬಾಣಿಗಳು ಈಗ ಎಸ್ಪೆಷಲಿ ಓದೋದ್ರ ಮಾತ್ರ ತುಂಬಾ ಮುಂದಾಗಿಲ್ಲ, ತುಂಬಾ ಮುಂದಾಗಿಲ್ಲ. ಹೀಗೆ ನಮ್ಮಲ್ಲಿ ಕಾಂಪಿಟೇಷನ್ ಬೆಳ್ಕೊಂತ ಬರ್ತಾ ಇದೆ. ಆದ್ರೆ ನಮ್ಮ ಆಚರಣೆ ವಿಚಾರಣೆ ಏನಿಲ್ಲ, ಆಚರಣೆ ವಿಚಾರಣೆ ಎಲ್ಲೂ ನಾವು ಬರಿತಾ ಇದ್ವಿ. 2 ಜನ ಹೆಣ್ಮಕ್ಳು ಡ್ರೆಸ್ ಹುಡುಕ್ಬೇಕು. ಈಗ ಡ್ರೆಸ್ಗಳು ನಮ್ಮ ಡ್ರೆಸ್ಗಳನ್ನ ಹುಡುಕ್ಬೇಕು, ಎಲ್ಲ ಮಾಡರ್ನೈಸ್ ಆಗ್ತಿದ್ವಿ. ಯಾರು ನಮ್ಮ ಸಂಸ್ಕೃತಿ ನಮ್ಮ ಆಚರಣೆ ವಿಚಾರಣೆನ ಯಾರು ಬರೆಯೋದು ಬೇಡ, ಆಯ್ತಾ? ಈ ಪೀಳಿಗೆ ಅಕಸ್ಮಾತ್ ಹೋಯ್ತು ಅಂತ ಹೇಳಿದ್ರೆ ಮುಗೀತು. ಬಹುಶಃ ಅದೇ ಆಚರಣೆ ವಿಚಾರಗಳು ಇರ್ತಾವೋ ಇಲ್ಲದೆ ಭಗವಂತನಲ್ಲ. ಹಾಗಾಗಿ ಇವತ್ತಿನ ದಿನ ಸೇವಾಭಾಯ ಬರೆಯಮಾದೇವಿ ಎಲ್ರಿಗೂ ಸಹ ಒಳ್ಳೆಯದನ್ನ ಮಾಡಿ ಆ ಭಗವಂತ ನಿಮ್ಗೆ ಎಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾನೆ. ಎಷ್ಟೇ ನಾವು ಒಂಥರ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷ ಆಗಿರ್ತೀವಿ, ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನ ನಾವೇ ಮಾಡ್ತೀವಿ. ನಾವು ಕೂಡ ಸಾಕಷ್ಟು ಬಾರಿ ಎಲ್ಲ ಹಿರಿಯ ಅಧಿಕಾರಿಗಳು ಇರ್ತಾರೆ, ಅವ್ರಿಗೂ ಕೂಡ ಮಾಹಿತಿನ ಸ್ಪಷ್ಟವಾಗಿ ಮೀಟಿಂಗ್ ಮಾಡಿ ಪತ್ರ ವ್ಯವಹರಿಸಿ ಎಲ್ಲರೂ ಕೂಡ ಮಾಡಿರ್ತೀವಿ. ಒಂದು. ಎರಡನೇದು ಅಣ್ಣ ಹೇಳಿದರು, ಅವರು ಕೂಡ ನಾನು ಕೂಡ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ವಯೋನಿವೃತ್ತಿ ಹೊಂದಿದ್ದರಿಂದ ಅವರಿಗೂ ಕೂಡ ನಮ್ಮ ಸಾಧಕ ಬಾಧಕಗಳು ಅರ್ಥ ಆಗ್ತವೆ.
ನಾನು ಕೂಡ ಹೊನ್ನಾಳಿ ತಾಲೂಕಲ್ಲಿದ್ದೆ, ನನಗೂ ಕೂಡ ಗೊತ್ತಿರಲಿಲ್ಲ ಸೇವಾಲಾಲ್ ಜಯಂತ್ಯೋತ್ಸವ ಎಲ್ಲಿ ಅಂತ ಗೊತ್ತಿರಲಿಲ್ಲ. ಹಿಂದಿನ ಈರ ನಾಯಕರು ಮತ್ತೆ ರುದ್ರಪ್ಪ ಲಮಾಣಿಯವರು, ನಾನು ಹೊನ್ನಾಳಿ ತಹಶೀಲ್ದಾರ್ ಆಗಿದ್ದೆ. ಫಸ್ಟ್ ಅಲ್ಲಿಂದಲೇ ಹಿಂದಿನ ಸರ್ಕಾರ ಸೇವಾಲಾಲ್ ಜಯಂತ್ಯೋತ್ಸವನ ರಾಜ್ಯ ಮಟ್ಟದಲ್ಲಿ ಆಚರಣೆ ಮಾಡಬೇಕು ಅಂದಾಗ ನನಗೂ ಕೂಡ ನಾನು ಹೊನ್ನಾಳಿ ತಾಲೂಕಲ್ಲಿ ಇದ್ರೂ ಕೂಡ ಆ ಜಾಗ ನೋಡಿರಲಿಲ್ಲ. ತಾವು ಅನ್ಯತಾ ಯಾರು ಭಾವಿಸ್ಕೊಳ್ಳಿ, ನನಗೂ ಕೂಡ ಗೊತ್ತಿರಲಿಲ್ಲ, ನಿಮಗೂ ಕೂಡ ಬಹಳ ಜನ ಅಲ್ಲೇ ಐತಿ ಅಂತ ಗೊತ್ತಿರಲಿಲ್ಲ. 1.5 ತಿಂಗಳ ಕಾಲ ವೀರ ನಾಯಕರು ನಾವು ಅಲ್ಲೇ ಇದ್ದು, ಮೊದಲನೇ ಜಯಂತಿ ಸನ್ಮಾನ್ಯ ಯಡಿಯೂರಪ್ಪನವರು ಅವಾಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು. ಆ ಸಮಯದಲ್ಲಿ 1.5 ತಿಂಗಳು ಈಗಲೂ ಕೂಡ ಇದ್ದಾರೆ, ಯಾರೋ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅವರು ನಾವು ಇಡೀ ಮಲ್ಲೆಯ ಮುಖಂಡರುಗಳು, ಎಲ್ಲ ಬಂಜಾರ ಸಮುದಾಯದ ಎಲ್ಲ ತಾಂಡ ಅಭಿವೃದ್ಧಿ ನಿಗಮದ ಎಲ್ಲ ಅಧ್ಯಕ್ಷರು ಸದಸ್ಯರುಗಳು 1 ತಿಂಗಳ ಕಾಲ ಫಸ್ಟ್ ಅಲ್ಲಿ ನಾವು ಜಯಂತ್ಯೋತ್ಸವ ಆಚರಣೆ ಮಾಡಿದ್ದು. ಅದು ನಂದು ಪುಣ್ಯ ಅಂತ ನನ್ನ ಭಾವನೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸತತವಾಗಿ 3 ವರ್ಷಗಳ ಕಾಲ ಸಂಪೂರ್ಣ ಜವಾಬ್ದಾರಿ ವಹಿಸಿದ್ದು ನಾನು ಅಲ್ಲಿ ಜಯಂತ್ಯೋತ್ಸವನ ಆಚರಣೆ ಮಾಡಿದ್ವಿ. ತಾವು ಬೇಕಾದ್ರೆ ಹೊನ್ನಾಳಿ ತಾಲೂಕಲ್ಲಿ ನಿಮ್ಮ ಆತ್ಮೀಯ ಸ್ನೇಹಿತರು ಯಾರನ್ನಾರು ಕೇಳ್ಕೋಬಹುದು, ಹಿರೇಶ್ ಅಣ್ಣನಿಗೂ ಕೂಡ ಗೊತ್ತಿದೆ. ಏನಾಗ್ತಾ ಇದೆ ಅಂದ್ರೆ, ಮೊನ್ನೆನೂ ಕೂಡ ನಾವು ಇಲ್ಲಿ ಜಯಂತ್ಯೋತ್ಸವ 15ನೇ ತಾರೀಕು ಸರಳವಾಗಿ ಆಚರಣೆ ಮಾಡಿ, ಚಂದ್ರನಾಯ್ಕ ಬಂದ್ರು, ಮೇಡಮ್ ಅವರು ಬಂದ್ರು, ಇನ್ನೊಂದು 3-4 ಜನ ಬಂದ್ರು. ನಾವು ಕೂಡ ಅವತ್ತು ನನ್ನ ಚನ್ನಗಿರಿ ತಾಲೂಕಿಂದ ಹಕ್ಕುಪತ್ರ ವಿತರಣೆ ಕಾರ್ಯಕ್ಕೆ ಇವರು ವೀರೇಶ್ ಅಣ್ಣವರು ನಮಗೆ ಹಾವೇರಿಗೆ ಎಲ್ಲೂ ಸಿಕ್ಕರು. 13ನೇ ತಾರೀಕು ಆಗಿದ್ರೆ ನಮಗೆ 15ನೇ ತಾರೀಕು ನಾವು ಇಲ್ಲೇ ಇಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಾವು ಮಾಡಬಹುದಾಗಿತ್ತು. ಕಾರಣಾಂತರಗಳಿಂದ 13 14ಕ್ಕೆ ಹೋದಾಗಿತ್ತು. ನಾನು ಹಕ್ಕುಪತ್ರ ಕೊಟ್ಟಿರೋದು ಎಲ್ಲ ತಾಂಡಗಳಿಗೆ ಅತಿ ಹೆಚ್ಚಾಗಿ. ತಾಂಡಗಳಲ್ಲಿರುವಂತ ಎಲ್ಲ ಯುವಕರು ಮಾಲಾಧಾರಿಗಳಾಗಿರ್ತಾರೆ. ಮಾಲಾಧಾರಿಗಳಾದಾಗ ನಾವು ಅಲ್ಲಿಗೆ ಬರಕ್ಕಾಗಲ್ಲ, ನಾವು ಅಲ್ಲಿ ಕೊಬ್ಬರಿ ಬೆಳಗಿನ ಕೊಬ್ಬರಿ ನೀವೆಲ್ಲರಿಗೂ ಗೊತ್ತಿದೆ, ಅದು ಸುಡೋ ಟೈಮಲ್ಲಿ ನಾವು ಅಲ್ಲಿ ಇರ್ಬೇಕು ಅನ್ನೋದೊಂದು ಅವ್ರದ್ದು ಪರಿಕಲ್ಪನೆ ಇದೆ. ಹಾಗಾಗಿ ಬರಲಿಲ್ಲ. ಅವತ್ತು ಕೂಡ ನಾನು ಈ ಜಯಂತ್ಯೋತ್ಸವನ ಆಚರಣೆ ಮಾಡಬೇಕು ಅಂತಾಗೂ ಕೂಡ ನಾನು ನನ್ನ ಊರಿಗೆ ಹೋಗೋ ಅಂತಲೂ ಕೂಡ ಬಿಟ್ಟು ಭಾನುವಾರ ದಿವಸದಲ್ಲಿ ಜಯಂತ್ಯೋತ್ಸವನ ಆಚರಣೆ ಮಾಡ್ಕೊಂಡಿದ್ದೀವಿ. ತಾವು ಕೂಡ ಈಗ ನಾನು ಕೂಡ ತಾವು ಹೇಳಿದಿರಿ, ಮಲ್ಲನಾಯಕ್ ಹೇಳಿದ್ರು, ಗಾಯತ್ರಿ ಬಾಯಿ ಅವರು ಹೇಳಿದ್ದಾರೆ. ಅದೇ ರೀತಿ ನಾನು ಎಲ್ಲ ತಾಲೂಕು ಪಂಚಾಯತಿ ಇಒ ಹತ್ರನೂ ಕೂಡ ದಯವಿಟ್ಟು ಮಾತಾಡಿ ಬರೀ ಫೋಟೋ ಹಾಕಿದ್ರೆ ಆಗಲ್ಲ. ಜಯಂತ್ಯೋತ್ಸವನ ಆ ಜಯಂತ್ಯೋತ್ಸವ ನಾವು ಯಾವ ಉದ್ದೇಶಕ್ಕೆ ಸರ್ಕಾರ ಜಯಂತ್ಯೋತ್ಸವನ ಮಾಡಕ್ಕೆ ನಮಗೆಲ್ಲ ಅನುವು ಮಾಡಿಕೊಟ್ಟಿದೆ ಅನ್ನೋ ಅವತಾರನ ಒಂದು ಮೆಲುಕು ಹಾಕಬೇಕು. ಅವರು ಮಹಾ ದಾರ್ಶನಿಕರು ಹೇಳಿದ್ದಾರೆ. ಆ ದಾರ್ಶನಿಕರು ನಮಗೆ ಕೊಟ್ಟಂತಹ, ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಗಳು ಏನು ಅಂತಂದ್ರೆ ಅವತಾರ ನಾವು ಮಾತಾಡ್ಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಅವತ್ತು 15ನೇ ತಾರೀಕು ಕಾರಣಾಂತರಗಳಿಂದ ಸರ್ಕಾರದ ರಾಜ್ಯ ಮಟ್ಟದ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ ಜನಸಂಖ್ಯೆ ಕಡಿಮೆ ಆಗಿರ್ಬೋದು. ನಮ್ಮಲ್ಲಿ ಕೂಡ ಯಾಕಂದ್ರೆ ಎಲ್ಲರನ್ನೂ ಕೂಡ PDO ಇರ್ಬೋದು, ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಇರ್ಬೋದು, ಇಒ ಇರ್ಬೋದು, ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಅವತ್ತು ನಾವು ಕಾರ್ಯಕ್ರಮಕ್ಕೆ ಬಸ್ಸಿಗೆ, ನನ್ನ ತಾಲೂಕಿಗೆ 102 ಬಸ್ ಕೊಟ್ಟಿದ್ರು. 102 ಬಸ್ಸಿಗೆ ಜನಸಂಖ್ಯೆ ಕಳಿಸಿದ್ರು ಅಣ್ಣ. ಹಂಗಾಗಿ ಕಾರಣಾಂತರಗಳಿಂದ ತೊಡಕವಾಗಿರೋದು ಬಿಟ್ರೆ ಯಾವುದೇ ಜಯಂತಿನಾಗಲಿ ನನ್ನ ತಾಲೂಕಲ್ಲಿ ನಿರ್ಲಕ್ಷ್ಯ ಮಾಡದ ರೀತಿಯಲ್ಲಿ ಖಂಡಿತವಾಗ್ಲೂ ನಾವು ನೋಡ್ಕೊಳ್ತೇವೆ ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ಇವತ್ತು ಮೊನ್ನೆ ಬಂದು 15ನೇ ತಾರೀಕು ಬೇಡ, ಒಂದು 2018ಕ್ಕೆ ನೀರು ಇರ್ತೀನ ಅಂತ ಕೇಳಿದ್ರು. 3 ಇರ್ತೀನಿ, 18ಕ್ಕೆ ಇರ್ತೀನಿ, 18ಕ್ಕೆ ಮಾಡೋಣ ಅಂತೇಳಿ ಎಲ್ಲಾ ಮುಖಂಡರು ಅಧ್ಯಕ್ಷರು ಬಂದಾಗ ಒಕ್ಕಲಿಂದ ನಾವೆಲ್ಲರೂ ಒಪ್ಪಿಕೊಂಡು ಇವತ್ತು ಜಯಂತ್ಯೋತ್ಸವಕ್ಕೆ ತಾವೆಲ್ಲರೂ ಕೂಡ